ಅಭ್ಯರ್ಥಿಯಾಗಿ ನಿಂತು 20,000ಕ್ಕಿಂತ ಹೆಚ್ಚು ಮತ ಆ ಕ್ಷೇತ್ರದಲ್ಲಿ ಇಂಥ ಕ್ಷೇತ್ರದಲ್ಲಿ ತಗೊಂಡಿದ್ದೀನಿ. ಹಾಗಾಗಿ ಸಮಾಜ ಆ ಕ್ಷೇತ್ರ ನಮಗೆ ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದರಿಂದ ಈ ಚುನಾವಣೆಯಲ್ಲಿ ಜವಾಬ್ದಾರಿ ಹೆಚ್ಚಿದೆ ನನಗೆ. ಈ ಚುನಾವಣೆಯಲ್ಲಿ ಏನು ಮತದಾರರು ನನ್ನನ್ನು ನಂಬಿ ಮತ ಹಾಕಿದ್ದಾರೆ ಅವ್ರಿಗೆ ನಾನು ಮಾರ್ಗದರ್ಶನ ಕೊಡಬೇಕಾದ ಅನಿವಾರ್ಯತೆ ಇದೆ. ನಾನು ನನ್ನ ಹೆಜ್ಜೆ ಏನು, ಈ ಲೋಕಸಭಾ ಚುನಾವಣೆಗೆ ನಾನು ಹೇಗೆ ಇರಬೇಕು ಅನ್ನೋದು ಅಭಿಪ್ರಾಯ ಕೇಳ್ತಾ ಇದ್ದಾರೆ. ಅವ್ರಿಗೆ ಅಭಿಪ್ರಾಯ ಕೊಡಬೇಕಾದಂಥ ಅನಿವಾರ್ಯತೆ ಮತ್ತು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ದೃಷ್ಟಿಯಲ್ಲಿ ಕೆಲವೊಂದು ತೀರ್ಮಾನಗಳನ್ನು ತಗೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಕೆಲವು ವರ್ಷದಿಂದ ಭಾರತ ಸರ್ಕಾರದ ಸ್ಕಿಲ್ ಅಂಡ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಸಚಿವರಾಗಿದ್ದಂಥ ಸನ್ಮಾನ್ಯ ಅನಂತ್ ಕುಮಾರ್ ಹೆಗಡೆ ಅವರು ಈಗಾಗಲೇ ಬಿಜೆಪಿಯಲ್ಲಿ ಅವರೇ ಅಭ್ಯರ್ಥಿ ಅಂತ ಘೋಷಣೆ ಆಗೋ ರೀತಿಯಲ್ಲಿ ಅವರು ಓಡಾಡ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ಓಡಾಡ್ತಾ ಇದ್ದಾರೆ. ಅವರು ಇಡೀ ನಮ್ಮ ಜಿಲ್ಲೆಗೆ ಅಥವಾ ಉತ್ತರ ಕನ್ನಡ ಕ್ಷೇತ್ರಕ್ಕೆ ಖಾನಾಪುರ ಮತ್ತು ಕಿತ್ತೂರು ಸೇರಿ ಈ ಕ್ಷೇತ್ರಕ್ಕೆ ಏನು ಕೊಡುಗೆ 5 ಬಾರಿ ಆಯ್ಕೆ ಆಗಿದೆ ಅಂದ್ರೆ ಅವರ ಕೊಡುಗೆ ಬಹಳ ದೊಡ್ಡ ಶೂನ್ಯ. ಈ ಕ್ಷೇತ್ರದಲ್ಲಿ ಏನೂ ಮಾಡದೆ 5 ಬಾರಿ ಗೆದ್ದಂತ ವ್ಯಕ್ತಿ ಅಂದ್ರೆ ಅನಂತ್ ಕುಮಾರ್ ಹೆಗಡೆ. ಪ್ರಚಾರದಲ್ಲೇ ಮಾತಿನಲ್ಲೇ ಜನರಿಗೆ ಮಾಡಿ ಗೆಲ್ಲಂತ ಬಂದಂತ ಒಂದು ವ್ಯಕ್ತಿ ಅನಂತ್ ಕುಮಾರ್ ಹೆಗಡೆ. ಏನೂ ಮಾಡಿಲ್ಲ. ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲೆಗೆ ಶೂನ್ಯ. ಈ ಮಂತ್ರಿ ಸ್ಥಾನ ಕೊಟ್ಟದಕ್ಕೆ ಉದ್ಯೋಗಾವಕಾಶ ಕಡಿಮೆ ಆಯ್ತೆ ಅನ್ನೋ ಸರ್ಕಾರದಲ್ಲಿ ಅಂತ ನನ್ನ ಭಾವನೆ. ಅಂತ ಮತ್ತೆ ಎಲ್ಲ ಯಾವ ದೃಷ್ಟಿಯಲ್ಲೂ ವೈಯಕ್ತಿಕವಾಗಿರ್ಬೇಕು ಹೇಳಬೇಕು ಅಂದ್ರೂ ಇವ್ರು ಯಾವುದೂ ತಪ್ಪು ಸಿದ್ಧಾಂತದಲ್ಲಿಲ್ಲ. ಕಾಲಕ್ರಮೇಣ ಬರೀ ಚುನಾವಣೆ ದೃಷ್ಟಿ ಇಟ್ಕೊಂಡು ಅಷ್ಟೊತ್ತಿಗೆ ಮಾತಾಡಿ ಮುಂದೆ ಹೊರಟೋಗ್ತಾರೆ. ಮೊನ್ನೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ, ನನ್ನ ಅಪ್ಪನೇ 4 ಚುನಾವಣೆಯಲ್ಲಿ ಮತ ಹಾಕಿದ್ದಾರೆ ನಮಗೆ ಅಂತ. ಈ ಬಾರಿ ಮೋದಿ ನಿಂತ್ಕೊಂಡು ಹಾಕ್ತಾರೆ ಅಂತ. ಜನರಿಗೆ ಅವ್ರ ಅಪ್ಪ ಹೇಳೋದು ಬಯಸ್ತೀನಿ, ಜನರಿಗೆ ಗೊತ್ತಿದೆ ನಿಮ್ಮ ಮನಸ್ಥಿತಿ ಏನಿದೆ ಅಂತ. ಈ ಜನರಿಗೆ ಗೊತ್ತಿದೆ, ಈ ಜನರಿಗೆ ಸಂಪೂರ್ಣವಾಗಿ ಇಡೀ ಜಿಲ್ಲೆಯಲ್ಲಿ ಗೊತ್ತಾಗಿದೆ ಇವರು ಒಂದು ನಾಲಾಯಕ ವ್ಯಕ್ತಿ ಅಂತ. ಮೊದಲು ನಿಮ್ಗಷ್ಟೇ ಗೊತ್ತಿತ್ತು, ಈಗ ನಮ್ಗೆಲ್ಲರಿಗೂ ಗೊತ್ತಾಗಿದೆ. ಹಾಗಾಗಿ ಈ ಸರಿ ನನ್ನ ಅನ್ಸ್ತಾರೆ ಅವರು ತಿಳ್ಕೊಂಡಿದ್ದಾರೆ, ಮಗಗೆ ಹಾಕ್ತಾರೆ ಅಂತ. ಅವರು ಹಾಕ್ಲಿಕ್ಕಿಲ್ಲ. ಹಂಗೆ ಇಡೀ ಜನತೆಯನ್ನು ಉತ್ತರ ಕನ್ನಡದ ಸಮಸ್ತ ಮತದಾರರು ಈ ಸರಿ ಅವರು ತಿರಸ್ಕಾರ ಮಾಡ್ತಾರೆ. ಅವ್ರು ಹಾಕೋದ್ರಿಂದ ನಾವು ಬಿಜೆಪಿ ಅವರು ಹೇಳಿದ್ವಿ, ನೀವು ಒಳ್ಳೆ ಅಭ್ಯರ್ಥಿ ಬೇರೆ ಅಭ್ಯರ್ಥಿಗೆ ಹಾಕಿ ನಿಮ್ಗೆ ಅವಕಾಶಗಳು ಸಿಗ್ಬೋದು ಅಂತ. ಅವರು ಅದ್ರ ಬಗ್ಗೆ ಚಿಂತನೆ ಮಾಡಲಿಲ್ಲ. ಏನೇನು ಮಾತಾಡೋದು, ಇಷ್ಟು ದುರಂಕಾರಿ ವ್ಯಕ್ತಿ ಅಂದ್ರೆ ಮಾತಿನಲ್ಲಿ ಯಾವುದೇ ತರ ಹಿಡಿತಾನೆ ಇಲ್ಲ. ಯಾರು ಬೇಕಾದ್ರೂ ಬೈತಾರೆ, ಮಹಾತ್ಮ ಗಾಂಧಿಗೂ ಬೈತಾರೆ. ಈ ಇಡೀ SC ಸಮಾಜ ಸಂವಿಧಾನವನ್ನೇ ಚೇಂಜ್ ಮಾಡ್ತೀನಿ ಅಂತ ಇಡೀ SC ಸಮಾಜದವರಿಗೆ ಬಹಳ ಕೆಳಮಟ್ಟದಲ್ಲಿ ಮಾತಾಡುವ ಪ್ರಯತ್ನ ಮಾಡಿದ್ದಾರೆ. ಇಡೀ SC ಸಮಾಜ ರಾಷ್ಟ್ರ ಮಟ್ಟದಲ್ಲಿ ಕೂಗಲು ಕೊಟ್ಟರು. ಅದು ಬಿಜೆಪಿಯವ್ರಿಗೆ ಅರ್ಥ ಆಗಿಲ್ವಾ? ಇಂಥ ವ್ಯಕ್ತಿ ನಿಂತ್ಕೊಂಡು ತಮಗೆ ತೊಂದರೆ ಆಗ್ತದೆ ಅಂತ ಅರ್ಥ ಆಗಿಲ್ವ ಅನ್ನೋ ಆಶ್ಚರ್ಯ ನಮ್ಮ ಮನಸ್ಸು ಇತ್ತು. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ. ಈ ಒಂದು ಕ್ಷೇತ್ರದ ಬೆಳವಣಿಗೆ ಬಗ್ಗೆ, ಈ ಕ್ಷೇತ್ರದಲ್ಲಿ ಯಾವ ರೀತಿ ಶಕ್ತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ನಾನು ಬರುವಂತ 2-3 ದಿನದಲ್ಲಿ ಯಾವ ರೀತಿ ನನ್ನ ಹೆಜ್ಜೆ ಹಾಕಬೇಕು ಅಂತ ನಮ್ಮ ಹಿರಿಯರ ಹತ್ರ, ನಮ್ಮ ಹಿತೈಷಿಗಳ ಹತ್ರ, ನನ್ನ ಬೆಂಬಲಿಗರ ಹತ್ರ ಕೂತಿ ಚರ್ಚೆ ಮಾಡಿ ಸೂಕ್ತ ನಿರ್ಧಾರ ತಗೊಳ್ತೀನಿ. ನಿರ್ಧಾರ ಯಾವ ದೃಷ್ಟಿ ಅಂದರೆ, ಒಂದು ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಥವಾ ಬಾಹ್ಯ ಬೆಂಬಲ ಕೊಟ್ಟು ಈ ಕ್ಷೇತ್ರದಲ್ಲಿ ಓಡಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಸೂಕ್ತ ನಿರ್ಧಾರ ತಗೊಳ್ತೀನಿ. ಒಟ್ಟಿನಲ್ಲಿ ಈ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದರೆ, ಈ ಬಾರಿ ಜನರ ಮನಸ್ಥಿತಿನೂ ಹಾಗೆ ಇದೆ. ಆ್ಯಂಟಿ ಇನ್ಕಂಬೆನ್ಸಿ ಇದೆ ಅನಂತ್ ಕುಮಾರ್ ಹೆಗಡೆ ಅವರ ಮೇಲೆ. ಅವ್ರ ವಿರುದ್ಧ ಕೆಲಸ ಮಾಡೋದಕ್ಕೆ ಸಾಕಷ್ಟು ಯುವ ಪಡೆ ಕಾಯ್ತಾ ಇದೆ. ನಾವು ಎಲ್ಲರೂ ಅವರ ಜೊತೆಗೆ ಸೇರಿ ಒಂದು ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಮುಂದಿನ ದಿನದಲ್ಲಿ ಅದು
ಸೂಕ್ತ ಸಂದರ್ಭದಲ್ಲಿ ನಿರ್ಧಾರ ತಗೊಂಡು ಯಾವ ರೀತಿ ಹೋಗ್ಬೇಕು ಅಂತ ಹೆಜ್ಜೆ